ಸೇವನೆಯ ತವರೂರು ಆಗ್ತಾ ಇದೆಯಾ ಬೆಂಗಳೂರು ಅನ್ನುವಂತಹ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಉತ್ತರಗಳು ಕೂಡ ಸಿಗ್ತಾ ಹೋಗ್ತಾ ಇದೆ. ಅದರಲ್ಲೂ ಕೂಡ ಬೆಂಗಳೂರಿಗೆ ಎಲ್ಲೆಲ್ಲಿಂದ ಗಾಂಜಾ ಸಪ್ಲೈ ಆಗ್ತಾ ಇದೆ ಅಂತ ಬ್ಯಾಂಕಾಕ್ನಿಂದಲೇ ಗಾಂಜಾ ಅಕ್ರಮ ಸಾಗಣೆ ಆಗಿರೋದ್ರ ಬಗ್ಗೆ ಈಗ ಅನುಮಾನ ವ್ಯಕ್ತವಾಗಿದೆ. ಜನವರಿ ತಿಂಗಳಲ್ಲೇ ಬರೋಬ್ಬರಿ 60 ಕೋಟಿಗೂ ಅಧಿಕ ಮೌಲ್ಯದ ಗಾಂಜಾವನ್ನ ಈವರೆಗೂ ಪೊಲೀಸರು ಸೀಸ್ ಮಾಡಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸುಮಾರು 71 ಕೆಜಿಯಷ್ಟು ಗಾಂಜಾವನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಕಸ್ಟಮ್ಸ್ ಅಧಿಕಾರಿಗಳ ಕಾರ್ಯಾಚರಣೆ ಸಂದರ್ಭದಲ್ಲಿ ಗಾಂಜಾ ಸಾಗಣೆ ಪತ್ತೆಯಾಗಿದ್ದು ಎಲ್ಲಿಂದ ತಂದಿದ್ದಾರೆ ಅಂದಾಗ ಬ್ಯಾಂಕಾಕ್ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗಾಂಜಾವನ್ನ ಸಪ್ಲೈ ಮಾಡಿರುವುದು ಗೊತ್ತಾಗಿದೆ. ಬ್ಯಾಂಕಾಕ್ನಿಂದ ಬಂದಂತಹ ಪ್ರಯಾಣಿಕರ ತಪಾಸಣೆ ವೇಳೆ ಗಾಂಜಾ ಸಾಗಣೆಯ ವಿಚಾರ ಬೆಳಕಿಗೆ ಬಂದಿದೆ. ಬ್ಯಾಂಕಾಕ್ನಿಂದಲೇ ಬೆಂಗಳೂರಿಗೆ ಹೈಡ್ರೋಪೋನಿಕ್ ಗಾಂಜಾ ಸಾಗಾಣಿಕೆ ಆಗಿರುವುದು ಕೂಡ ಖಾತ್ರಿಯಾಗಿದೆ. 13 ಪ್ರಕರಣಗಳಲ್ಲಿ 71 ಕೆಜಿ 392 ಗ್ರಾಂನ ಗಾಂಜಾವನ್ನ ವಶಕ್ಕೆ ತೆಗೆದುಕೊಂಡಿರುವಂತಹ ಕಸ್ಟಮ್ಸ್ ಅಧಿಕಾರಿಗಳು ಮುಂದುವರೆದಂತೆ ಈ ಒಂದು ಶೋಧವನ್ನ ನಡೆಸ್ತಾ ಇದ್ದಾರೆ. ಈಗ ಸಿಕ್ಕಿರ್ತಕ್ಕಂತಹ ಗಾಂಜಾ ಎಲ್ಲಿಂದ ಬಂದದ್ದು ಮತ್ತು ಇದರ ಸಪ್ಲೈ ಹೇಗಾಗ್ತಾ ಇದೆ ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆ ನಡೀತಾ ಇದೆ. ಬೆಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಗಾಂಜಾ ಹೆಚ್ಚು ಮಾರಾಟ ಆಗ್ತಾ ಇದ್ದು ಅಲ್ಲಲ್ಲಿ ಗಾಂಜಾ ವಶಕ್ಕೆ ಪಡೆಯುವಂತಹ ಪ್ರಕ್ರಿಯೆಗಳಾಗ್ತಾ ಇದೆ. ಸಪ್ಲೈಯರ್ಸ್ಗಳನ್ನ ಹೆಡೆಮುರಿ ಕಟ್ಟುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಅದರಲ್ಲಿ ನೈಜೀರಿಯಾದಿಂದ ಕೆಲವು ಪೆಡ್ಲರ್ಗಳು ಇಲ್ಲಿ ಸಾಗಾಟ ಮಾಡ್ತಿರೋ ಮಾಹಿತಿ ಇತ್ತು. ಈಗ ಗೊತ್ತಾಗ್ತಾ ಇದೆ ದೊಡ್ಡ ಮಟ್ಟಿಗೆ ಬ್ಯಾಂಕಾಕ್ನಿಂದಲೇ ಗಾಂಜಾವನ್ನ ತೆಗೆದುಕೊಂಡು ಬಂದಿದ್ದಾರೆ. ಪ್ರಯಾಣಿಕರ ಸೋಗಿನಲ್ಲಿ ಬಂದು ಇದನ್ನ ಇಲ್ಲಿ ಸಪ್ಲೈ ಮಾಡಲಿಕ್ಕೆ ಇನ್ನಿಲ್ಲದಂತಹ ಕಸರತ್ತುಗಳನ್ನ ಮಾಡಿದ್ದಾರೆ ಅಂತ ಕಸ್ಟಮ್ಸ್ ಅಲ್ಲಿ ಚೆಕಿಂಗ್ ಮಾಡೋ ಸಂದರ್ಭದಲ್ಲಿ ಒಂದಷ್ಟು ಗಾಂಜಾವನ್ನ ವಶಕ್ಕೆ ಪಡೆಯಲಾಗಿದೆ. ಸುಮಾರು 71 ಕೆಜಿ ಗಾಂಜಾ ಸಿಕ್ಕಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುದ್ದು ಕೃಷ್ಣ. ಇಲ್ಲಿಯವರೆಗೂ ಗಾಂಜಾ ಸೀಸ್ ಮಾಡಿದ್ದಾರೆ ಕಸ್ಟಮ್ಸ್ ಅಧಿಕಾರಿಗಳು. ಈ ಸಂದರ್ಭದಲ್ಲಿ ಅವರಿಗೆ ಸಿಕ್ಕಂತಹ ಸ್ಫೋಟಕ ಮಾಹಿತಿ ಏನು? ಖಂಡಿತ ದಿವ್ಯಜ್ಯೋತಿ, ನಿಜಕ್ಕೂ ಕೂಡ ಒಂದು ರೀತಿ ಆಶ್ಚರ್ಯಕರ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಬಹುತೇಕ ಪ್ರಕರಣಗಳು ಕೂಡ ಬ್ಯಾಂಕಾಕ್ನಿಂದ ಬಂದಂತಹ ಪ್ರಯಾಣಿಕರ ಬಳಿ ಇವತ್ತು ಗಾಂಜಾ ಸಿಗ್ತಾ ಇರುವಂತದ್ದು. ಹಾಗಾಗಿ ಅಧಿಕೃತವಾಗಿ ಹೇಳೋದಾದ್ರೆ ಬೆಂಗಳೂರಿಗೆ ಬರುತ್ತಿರುವಂತಹ ಗಾಂಜಾ ಸಪ್ಲೈ ಏನಿದೆ, ಸ್ಮಗ್ಲಿಂಗ್ ಏನಿದೆ, ಅದು ಬ್ಯಾಂಕಾಕ್ನಿಂದಲೇ ಆಗ್ತಾ ಇದೆ ಅಂತಕ್ಕಂಥದ್ದು ಇದರಿಂದ ದೃಢವಾಗುತ್ತೆ. ಯಾಕೆಂತಂದ್ರೆ ಜನವರಿ ಈ ತಿಂಗಳಲ್ಲಿ 29 ದಿನಗಳಲ್ಲಿ ಬರೋಬ್ಬರಿ 13 ಪ್ರಕರಣಗಳನ್ನ ಕಸ್ಟಮ್ಸ್ ಅಧಿಕಾರಿಗಳು ಪತ್ತೆ ಹಚ್ಚಿರುವಂತದ್ದು. ಅದರಲ್ಲಿ ಬರೋಬ್ಬರಿ 60 ಕೋಟಿಗೂ ಅಧಿಕ ಮೌಲ್ಯದ ಗಾಂಜಾವನ್ನ ಸೀಸ್ ಮಾಡ್ಕೊಂಡಿದ್ದಾರೆ. 71 ಕೆಜಿ ಗಾಂಜಾವನ್ನ ವಶಪಡಿಸಿಕೊಂಡಿರುವಂತದ್ದು. ಅದರಲ್ಲೂ ಕೂಡ ಬರೋಬ್ಬರಿ ಜನವರಿ 8ನೇ ತಾರೀಕು 67 ಲಕ್ಷ ಮೌಲ್ಯದ 1 ಕೆಜಿ 94 ಗಾಂಜಾವನ್ನ ವಶಪಡಿಸ್ಕೊಳ್ತಾರೆ. ಹೀಗೆ ನಾನಾ ರೀತಿಯ ಪ್ರಕರಣಗಳು ಎಲ್ಲವೂ ಕೂಡ ಪರಿಶೀಲನೆ ಮಾಡಿದಾಗ ಎಲ್ಲವೂ ಕೂಡ ಬ್ಯಾಂಕಾಕ್ನಿಂದ ಬರುವಂತಹ ಪ್ರಯಾಣಿಕರಿಂದಲೇ ಆಗ್ತಾ ಇದೆ. ಹಾಗಾಗಿ ಬ್ಯಾಂಕಾಕ್ನಿಂದಲೇ ಯಥೇಚ್ಛವಾಗಿ ಬೆಂಗಳೂರಿಗೆ ಗಾಂಜಾ ಸಪ್ಲೈ ಆಗ್ತಾ ಇರೋದು ಇದರಿಂದ ಖಾತ್ರಿ ಆಗುತ್ತೆ. ಹಾಗಾಗಿ ಎಷ್ಟೇ ತಪಾಸಣೆ ಮಾಡಿದ್ರು ಕೂಡ ಈಗಾಗಲೇ 13 ಪ್ರಕರಣಗಳ ಬೆಳಕಿಗೆ ಬಂದಿದೆ. ಆದ್ರೆ ಬೆಳಕಿಗೆ ಬರದೇ ಇರುವಂತಹ ಅಂದ್ರೆ ಕಸ್ಟಮ್ಸ್ ಅಧಿಕಾರಿಗಳ ಕಣ್ ತಪ್ಪಿಸಿ ಒಳಗೆ ಬರ್ತಾ ಇರುವಂತಹ ಗಾಂಜಾ ಎಷ್ಟಿರ್ಬೋದು ಅನ್ನೋದು. ಹಾಗಾಗಿ ಬೆಂಗಳೂರು ಎಲ್ಲೋ ಒಂದು ಕಡೆ ಸಿಲಿಕಾನ್ ಸಿಟಿ ಅಂತಕ್ಕಂಥದ್ದು ಇವತ್ತು ಗಾಂಜಾ ಸಿಟಿಯಾಗಿ ಮಾರ್ಪಾಟ ಆಗ್ತಾ ಇದೆಯಾ, ಗಾಂಜಾ ಸೇದುವವರ ಸಂಖ್ಯೆ ಬೆಂಗಳೂರಿನಲ್ಲಿ ಹೆಚ್ಚಾಗ್ತಿದೆಯಾ ಅನ್ನುವಂತಹ ಆತಂಕದ ವರದಿ ಇದಾಗಿರುವಂತದ್ದು. ಹಾಗಾಗಿ ಕಸ್ಟಮ್ಸ್ ಅಧಿಕಾರಿಗಳು ಇನ್ನೂ ಕೂಡ ಹೆಚ್ಚಿನ ಕಾರ್ಯಾಚರಣೆ ಮಾಡಬೇಕಾಗುತ್ತೆ. ಎಲ್ಲೋ ಒಂದ್ ಕಡೆ ಬ್ಯಾಂಕಾಕ್ನಿಂದಲೇ ಬರ್ತಾ ಇರೋದ್ರಿಂದ ಬ್ಯಾಂಕಾಕ್ನಿಂದ ಬರುವಂತಹ ವಿಮಾನಗಳ ಮೇಲೆ ಹೆಚ್ಚಿನ ತಪಾಸಣೆ ಒಳಗೊಳಿಸುವಂತಹ ಅಗತ್ಯ ಕೂಡ ಇರುವಂತಹದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಮುದ್ದು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗೆ.